ವೆಂಕಟಾಚಲಯ್ಯನವರು ತಮ್ಮನ್ನೆಲ್ಲರೂ ಕೂಡ ಅವರ ನುಡಿಮುತ್ತುಗಳನ್ನು ಹಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೂ ವಿಶ್ರಾಂತ ನ್ಯಾಯಾಧೀಶರು, ಮಾಜಿ ಲೋಕಾಯುಕ್ತರು, ನಿಷ್ಪಕ್ಷಪಾತ ನೇರ ನಡೆನುಡಿಗಳಲ್ಲಿ ಒಬ್ಬರಾಗಿರುವ ಎಲ್ಲ ಜನಮನದಲ್ಲಿ ಇಂದಿಗೂ ಕೂಡ ಉಳಿದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆರವರು, ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ಎ ಕೆ ಪಾಟ್ನಾಯಕ್ರವರು, ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಇವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಜನಪ್ರಿಯ ಚಲನಚಿತ್ರ ನಟರು, ಮುಖ್ಯಮಂತ್ರಿಗಳು ರಾಜಕೀಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಸಕ್ಸಸ್ ಆಗಿ ಮುಂದಿನ ಯುವ ನಾಯಕರಾಗಿ ಭಾರತ ದೇಶ ಹೊರಹೊಮ್ಮತಕ್ಕಂಥ ಪವನ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತಂದಿದ್ದಾರೆ. ಯುವಕರಿಗೆ ಪ್ರೋತ್ಸಾಹವನ್ನು ಕೂಡ ನೀಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸ್ತಾ, ಅದೇ ರೀತಿ ನಮ್ಮ ಹಿರಿಯ ಮಂತ್ರಿಗಳು, ಕಾನೂನು ಸಚಿವರು, ಬಹಳಷ್ಟು ಅನುಭವಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರವರು ತಮ್ಮನ್ನು ಕುರಿತು ಮಾತನಾಡಿದ್ದಾರೆ. ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ಗೋಪಾಲ್ ಸುಬ್ರಹ್ಮಣ್ಯರವರೇ, ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಮೇಶ್ ಬಾಬುರವರೇ, ಮೋಹನ್ ಕೊಂಡಜ್ಜಿ ಅವರೇ, ರಮೇಶ್ ಅವರೇ, ನಮ್ಮ ವೈ ಎ ನಾರಾಯಣ ಸ್ವಾಮಿ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಶೇಷಾದ್ರಿ ಅವರು, ನಮ್ಮ ಎಲ್ಲ ಮುಖಂಡರುಗಳು ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಈ ಒಂದು ಕಾರ್ಯಕ್ರಮ ಗೋಪಾಲ್ ಗೌಡರಿಗೆ ಮಾತ್ರ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಎಲ್ಲ ನ್ಯಾಯಾಧೀಶರು, ನ್ಯಾಯವಾದಿಗಳು ಅವರೆಲ್ಲರಿಗೂ ಕೂಡ ಒಂದು ಸಲ್ತಕ್ಕಂಥ ಇದು ದೊಡ್ಡ ಒಂದು ಗೌರವ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ಗೋಪಾಲ್ ಗೌಡರಿಗೆ 75ನೇ ವರ್ಷದ ಅಭಿನಂದನಾ ಸಮಾರಂಭ ಸಲ್ಲಿಸ್ತಕ್ಕಂಥದ್ದು ಇಡೀ ನ್ಯಾಯಾಲಯಕ್ಕೆ ಸಲ್ತಕ್ಕಂಥ ಗೌರವ, ನ್ಯಾಯಾಧೀಶರಿಗೆ, ನ್ಯಾಯವಾದಿಗಳಿಗೆ ಸಲ್ತಕ್ಕಂಥ ಗೌರವ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ನಮ್ಮ ಪಿಳ್ಳಪ್ಪನವರು ನೀವು ಬರಲೇಬೇಕು ಅಂತ ಹೇಳಿದ್ರು. ನಮ್ಮನ್ನ ಯಾಕೆ ಕರಿತೀರಿ, ಬತ್ತಿ ನಾನು ಹಿಂದೆಗಡೆ ಕೂತಿರ್ತೀನಿ, ವೇದಿಕೆ ಮೇಲೆ ಬೇಡ ಅಂತ ಹೇಳಿದೆ. ನಾನು ಅನ್ಕೊಂಡೆ, ನಾನು ಪ್ರೋಗ್ರೆಸಿವ್ ಫಾರ್ಮರ್, ಕೃಷಿಕ ಅಂತ, ಅವ್ರು ಕೃಷಿಕರ ಪರವಾಗಿ ಹೋರಾಟ ಮಾಡ್ತಾರಲ್ಲ, ಅದಕ್ಕೆ ನನ್ನೊಬ್ಬ ರೈತ ಅಂತೇಳಿ ಕರೆದಿದ್ದೀರಿ, ಅದಕ್ಕೋಸ್ಕರ ಬರ್ತೀನಿ ನಾನು ವೇದಿಕೆ ಮೇಲೆ ಅಂತೇಳಿ ಅವ್ರಿಗೆ ಹೇಳಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಭದ್ರ ಬುನಾದಿಯ ಮೇಲೆ ನಿಂತಿದೆ. ಯಾವಾಗ ಸರ್ಕಾರಗಳು ಸಂವಿಧಾನವನ್ನು ತಿರುಚಲು ಅಥವಾ ಜನವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮಧ್ಯಸ್ಥಿಕೆ ವಹಿಸಿ ಕಾನೂನಿನ ಮೂಲಕ ಸರಿಪಡಿಸುತ್ತಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪನಂಬಿಕೆ ಮೂಡುತ್ತಿದೆ. ಅದಕ್ಕೆ ಕಾರಣ ತಡವಾದಂಥ ವಿಲೇವಾರಿಗಳು ಮತ್ತು ನ್ಯಾಯಾಂಗದ ನಡವಳಿಕೆ. ಈ ರೀತಿ ಇಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯರಾದಂಥ ವೆಂಕಟಾಚಲಯ್ಯನವರು, ಸಂತೋಷ್ ಹೆಗಡೆ ಅವರು, ಗೋಪಾಲ್ ಗೌಡರು, ಇವರುಗಳು ನ್ಯಾಯಾಂಗ ವ್ಯವಸ್ಥೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ, ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರಿಗೆ ನಂಬಿಕೆ ಮತ್ತು ವಿಶ್ವಾಸ ಬರುವಂತೆ ಮಾಡಿದ್ದಾರೆ. ಇವರುಗಳು ನ್ಯಾಯಾಂಗ ವ್ಯವಸ್ಥೆಯ ಮುತ್ತುಗಳಿದ್ದಂತೆ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ಹಳ್ಳಿಯ ಕೃಷಿಕ ಕುಟುಂಬದಿಂದ ಬಂದು ಬದ್ಧತೆಯನ್ನು ಮೈಗೂಡಿಸಿಕೊಂಡು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಸರನ್ನ ಮಾಡಿದವರು. ಗೋಪಾಲ್ ಗೌಡರು ಹಳ್ಳಿಯ ಒಂದು ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು. ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟವನ್ನ ಕೈಗೊಂಡಿರ್ತಕ್ಕಂಥವ್ರು. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಬದ್ಧತೆ ಬಹಳ ಜನರಲ್ಲಿ ಕಾಣಿಸೋದಿಲ್ಲ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ನ್ಯಾಯಾಂಗ ವ್ಯವಸ್ಥೆಯ ಅನರ್ಘ್ಯ ರತ್ನವಿದ್ದಂತೆ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಆಚಾರ ವಿಚಾರಗಳು ಹಾಗೂ ಕಾರ್ಮಿಕರು, ರೈತರು, ಬಡವರ ಪರವಾಗಿ ಜನಪರ ಹೋರಾಟಗಳು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ. ಯಾಕೆಂದರೆ ಇಂದಿನ ಯುವ ಪೀಳಿಗೆ ಜಾತಿ, ಮತ, ಪಂಗಡಗಳ ಮಧ್ಯೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ಕಳೆದುಕೊಳ್ಳುತ್ತಿರುವುದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ
ಇಂದಿನ ರಾಜಕೀಯ ಪರಿಸ್ಥಿತಿ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರಿಗೆ 75 ವರ್ಷ ನ್ಯಾಯಾಧೀಶರಾಗಿ ನೀಡಿದ ಜನರ ತೀರ್ಪುಗಳು, ಅವರು ನಿವೃತ್ತಿ ನಂತರವೂ ಕೂಡ ವಿರಮಿಸದೆ ಜನಪರ ಕಾರ್ಯಕ್ರಮಗಳಿಗೆ, ಹೋರಾಟಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ತಮ್ಗೆಲ್ಲರೂ ಕೂಡ ಗೊತ್ತಿದೆ, ಬಹಳಷ್ಟು ಜನ ನ್ಯಾಯಾಧೀಶರು ಯಾರು ಕೂಡ ಹೋರಾಟಗಳಲ್ಲಿ, ಸಾರ್ವಜನಿಕ ಬದುಕಿನ ಹೋರಾಟಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ. ಆದರೆ ನಮ್ಮ ಪ್ರಧಾನಿಗಳಂತ ದೇವೇಗೌಡರು ಪ್ರಧಾನಿಗಳಿದ್ದಾರೆ, ಯಾರು ಕೂಡ ಹೋರಾಟದಲ್ಲಿ ಭಾಗವಹಿಸಲ್ಲ. 94 ವರ್ಷ ವಯಸ್ಸವರು ಇವತ್ತು ಯಾವ್ದಾದ್ರು ರೈತ ಪರ ಹೋರಾಟದಲ್ಲಿ ಇವತ್ತು ಭಾಗವಹಿಸ್ತಾರೆ. ಆ ರೀತಿ ಗೋಪಾಲ್ ಗೌಡರು, ಸಂತೋಷ್ ಹೆಗಡೆ ಅವರು ಎಲ್ಲೇ ಜನಗಳ ಅನ್ಯಾಯ ಆಗ್ತಾ ಇದೆ ಅಲ್ಲಿಗೆ ಸಿಡಿದು ಹೇಳ್ತಕ್ಕಂಥದ್ದನ್ನ ಮಾಡ್ತಾರೆ. ನೀರಾವರಿ ನಿಮಗೆ ಗೊತ್ತು, ಕೋಲಾರ ಜಿಲ್ಲೆ ಚಿನ್ನದ ಗಣಿ ಅಂತ ಹೇಳ್ತೇವೆ, ಅಲ್ಲ ರೈತರ ಗಣಿ. ಅದು ನಿಜವಾಗ್ಲೂ ಕೂಡ ಕಷ್ಟಪಟ್ಟು ದುಡಿತಕ್ಕಂಥದ್ದು ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿದ್ಯಾವಂತ ಇರ್ತಕ್ಕಂಥದ್ದು ಹೆಚ್ಚಿನ ಅಲ್ಲೇ. ತಮಿಳುನಾಡಲ್ಲಿ ಬಿಟ್ರೆ ಅಧಿಕಾರಿಗಳಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯವರೇ. ಇದೊಂದು ನೆಚ್ಚಿನ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಗೋಪಾಲ್ ಗೌಡರು ಅವರೆಲ್ಲ ಹೋರಾಟವನ್ನ ಯಾವಾಗಲೂ ಕೂಡ ವಿರಮಿಸದೆ, ಯಾವಾಗಲೂ ಕೂಡ ರಾಜ್ಯದಾದ್ಯಂತ ಅಲ್ಲಿ ಅನ್ಯಾಯ ಆಗ್ತಾ ಹೋಗ್ತಾರೆ. ನೀರಾವರಿ ನಿಮಗೆ ಗೊತ್ತು, ಸರ್ಕಾರ ಅವೈಜ್ಞಾನಿಕವಾಗಿ ತೀರ್ಮಾನವನ್ನು ಕೈಗೊಂಡಾಗ ರೈತರ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸರು ತಡೀತಾರೆ. ಪೊಲೀಸರಿಗೆ ಹೇಳ್ತಾರೆ, ರೈತರು ತಪ್ಪು ಮಾಡ್ತಾ ಇದ್ರೆ ಅವ್ರನ್ನ ಜೈಲಿಗೆ ಹಾಕಿಸಿ, ಇಲ್ಲ ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀನಿ, ಇಲ್ಲ ಸರ್ಕಾರದಿಂದ ಕೇಳ್ತೀರಿ ನೀವು ಅಂತೇಳಿ ಸರ್ಕಾರವನ್ನ ಕಠಿಣವಾದ ಪದಗಳಿಂದ ಯಾರ್ಯಾರು ನುಡಿತಾ ಇದ್ರೆ ಅದು ಗೋಪಾಲ್ ಗೌಡರು ಅಂತಕ್ಕಂಥದ್ದನ್ನ ನೇರವಾಗಿ ನಾವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ. ಸನ್ಮಾನ್ಯ ಗೋಪಾಲ್ ಗೌಡರಿಗೆ ಜೀವನದಲ್ಲಿ ದೇವರು ಅವ್ರಿಗೆ ಇನ್ನೂ 100 ವರ್ಷ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿಯನ್ನು ಕೊಡಬೇಕು. ಅವರ ಹೋರಾಟ, ಅವರ ಸ್ಫೂರ್ತಿ, ಅವರ ಬದುಕು ನಮ್ಮ ಯುವಕರಿಗೆ ದಾರಿದೀಪ ಆಗಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಗೋಪಾಲ್ ಗೌಡರು ಅವರ ಹೋರಾಟ, ಅವರ ಬದುಕು ಇವೆಲ್ಲವನ್ನು ಕೂಡ ಜೊತೆಯಲ್ಲಿ ಸ್ನೇಹಿತರಾಗಿರ್ತಕ್ಕಂಥವ್ರು, ನ್ಯಾಯವಾದಿಗಳಾಗಿ ಜೊತೆಯಲ್ಲಿ ಸ್ನೇಹಿತಿದ್ದಂಥವ್ರು, ನ್ಯಾಯಾಧೀಶರಾಗಿದ್ದಂಥವ್ರು, ಅವರ ಎಲ್ಲ ಅಭಿಮಾನಿಗಳು, ರೈತ ವರ್ಗ ಎಲ್ಲರೂ ಕೂಡ ಪವನ್ ಕಲ್ಯಾಣ್ ಅವರನ್ನ ಚಿಂತಾಮಣಿ ಕರ್ನಾಟಕದಲ್ಲಿ 60,000 ಜನರ ಮಧ್ಯದಲ್ಲಿ ಇವತ್ತು ಗೌರವ ಸಮರ್ಪಣೆಯನ್ನು ಜನರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಸೇವೆ, ಸಾರ್ಥಕವಾದಂತಹ ಸೇವೆಯನ್ನು ಗುರುತಿಸಿ ಇವತ್ತು ಅವರನ್ನು ಗೌರವಿಸಿದ್ದಾರೆ. ಅದರಿಂದ ನಾವು ನೀವು ಎಲ್ಲರೂ ಕೂಡ ಇವತ್ತು ಸೇರಿ ಆ ದೇವರು ಅವರಿಗೆ ಇನ್ನು 100 ವರ್ಷ ಆರೋಗ್ಯವನ್ನು ಕೊಡಲಿ. ಇದೇ ರೀತಿ ಹೋರಾಟಗಳ ಮೂಲಕ, ಯಾಕೆಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ರೈತ ಸಂಘಟನೆ ಹೋರಾಟ ನಿಜವಾಗ್ಲೂ ಹೋಯ್ತು. ಇವತ್ತು ಬೇರೆ ಬೇರೆ ಸಂಘಟನೆಗಳು ಯಾವ ರೀತಿ ಆಗ್ತವೆ ಅಂತ ಹೇಳಿದ್ರೆ ಹೋರಾಟ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ, ಅಲ್ಲೇ ನಿಂತು ಹೋಗ್ತವೆ. ಆಮೇಲೆ ಈ ರಾಜಕೀಯ ಕ್ಷೇತ್ರದಲ್ಲಂತೂ ನೇರವಾಗಿ ಮಾತಾಡ್ತಕ್ಕಂಥವ್ರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕರು ವಿಧಾನಸಭೆ ಬರೋಕ್ಕೂ ಸಾಧ್ಯವಿಲ್ಲ. ಏನಾದ್ರು ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಇಲ್ಲ ಏನಾದ್ರು ಮೋಸ ಮಾಡಬೇಕು, ಏನಾದ್ರು ಮಾಡಬೇಕು, ಬಡವ್ರ ತಲೆ ಹೊಡಿಬೇಕು. ಹಿಂಗಿದ್ರೆ ರಾಜಕೀಯ ಪ್ರವೇಶ ಮಾಡಕ್ಕಾಗ್ತದೆ. ಶಾಂತೇರಿ ಗೋಪಾಲ್ ಗೌಡರು, ಈ ಗೋಪಾಲ್ ಗೌಡ್ರ ಹೆಸರು ಕೇಳಿದ್ರೆ ಹಿಂದೆ ಶಾಂತೇರಿ ಗೋಪಾಲ್ ಗೌಡರು, ಲೋಹಿಯಾರ್ ಅವರ ಜೊತೆಲಿದ್ದಂತ ಶಾಂತೇರಿ ಗೋಪಾಲ್ ಗೌಡ್ರ ಹೆಸರನ್ನ ಇವತ್ತು ಕೂಡ ಸ್ಮರಿಸ್ತಾರೆ ಜನರು. ಆ ರೀತಿಯ ಹೋರಾಟದ ಮೂಲಕ ಗೋಪಾಲ್ ಗೌಡರ ಹೆಸರು ಚಿರಸ್ಥಾಯ ಉಳಿಯುತ್ತೆ. ನಮ್ಮ ಇವತ್ತೇನು ನಮ್ಮ ನ್ಯಾಯಮೂರ್ತಿಗಳಂತ ನಮ್ಮ ನ್ಯಾಯಮೂರ್ತಿ ಹಿರಿಯರಂತ ವೆಂಕಟಾಚಲಯ್ಯನವರು, ಸಂತೋಷ್ ಹೆಗಡೆ ಅವರು, ಪಟ್ನಾಯಕ್ ಅವರು, ಅವರೆಲ್ಲರೂ ಕೂಡ ಬಂದು ಅವ್ರನ್ನ ಆಶೀರ್ವದಿಸಿ ಅವ್ರಿಗೆ ಇನ್ನೂ ಸ್ಫೂರ್ತಿಯನ್ನು ನೀಡಿರ್ತಕ್ಕಂಥದ್ದು, ಅವ್ರು ಇನ್ನೂ ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ಅವರುಗಳಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಿಮಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.